ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನನ್ನ ಆಟೋಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿತ್ತು. ರಾಹುಲ್ ಮತ್ತು ಆತನ ಸ್ನೇಹಿತರು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಎಂದು ಆಟೋ ಮಾಲೀಕ ಪ್ರಶಾಂತ್ ಬೊಮ್ಮನವರ ಆರೋಪಿಸಿದ್ದಾರೆ. ಶುಕ್ರವಾರ ಮಾಲೀಕ ಪ್ರಶಾಂತ್ ಬೊಮ್ಮನವರು ಆರೋಪಿಸಿದ್ದಾರೆ. ಶುಕ್ರವಾರ ಸಂಜೆ ಬೆಳಗಾವಿಯಲ್ಲಿ ಮಾತನಾಡಿದರು. ಆಟೋ ನಿಲ್ದಾಣದಲ್ಲಿ ಜಗಳವಾಗಿತ್ತು. ನಿನ್ನ ಆಟೋಗೆ ಬೆಂಕಿ ಹಚ್ಚುವುದಾಗಿ ಹೇಳಿದ್ರು. ಆದರೆ ನಾನು ಬಾಡಿಗೆ ತರುವಾಗ ಸದಾಶಿವನಗರದಲ್ಲಿ ಆಟೋಗೆ ಪೆಟ್ರೋಲ್ ಸುರಿದಿದ್ರು ಎಂದಿದ್ದಾರೆ. ಗಾಡಿ ಇವತ್ತು ಬೆಂಕಿ ಹಚ್ಚಿಲ್ಲ ಅಂದ್ರೆ ನಮ್ಮ ಅಪ್ಪಂತ ಹುಟ್ಟಿಲ್ಲ ಅಂತ ಹೇಳಿದ್ರು. ಯಾರು ಅವ್ರು ರಿಕ್ಷಾ ಹುಡುಗ ಸರ್ ಮ್ಯಾಗಿನ ಸ್ಟ್ಯಾಂಡ್ನಾಗ ಅಡ್ಡಿಸ್ತಾರೆ. ಏನು ಹೆಸರು ರಾಹುಲ್ ಅಂತ ಹೇಳಿದ್ರೆ ಮತ್ತು ಜುಗಿತ್ ಅಂತ ಎತ್ತರ ಸಂಬಂಧ ಏನು ವಯಮಾನ ಸಿಗ್ತಾ ಏನಾಗಿದೆ ಜಗಳ ಆಗಿದ್ರೆ ಅದ ಮುಗಿದಿತ್ತು ಸರ್. ಮತ್ತು ನೀನು ಫುಲ್ ಗಾಂಜಾ ಪಿಂದ ಹೊರಗೆ ಗ್ಯಾಸ್ ಬಂದಿದ್ದು ಸ್ಟ್ಯಾಂಡ್ ಮ್ಯಾಗ ಹೊರಗೆ ಅವು ಬಂದು ಅದಾಗಿದ್ರು. ಅವೇನು ಅಂದಿದ್ರು ಅವ್ರಿಗೆ. ಆಮೇಲೆ ಅವ್ರು ದೋಸ್ತ ಕರೆಸಿದ್ರು ಅಲ್ಲೇ ಮಾತ್ರ ಮುಗಿದ್ರು. ಮನೆಗೆ ಹೋದ್ರೆ ಮತ್ತೆ ಬೆಳಿಗ್ಗೆ ನಾ ಬಾಡಿಗೆ ಜೋಡಾಗೂಟ ಗಾಡಿ ಬೆಂಕಿ ಹಚ್ತಾರಂದ್ರೆ ಅಲ್ಲೇ ಚಾವಿ ಕೊಟ್ಟು ಅಲ್ಲೇ ಹೇಳ್ತೀನಿ. ಮತ್ತು ಬಸ್ ಸ್ಟ್ಯಾಂಡ್ ಬಾಡಿಗೆ ಬೆಳಗಿಂದ ನಾನು ಪೀಡಿಗೆ ಹಚ್ಚಿದ್ರೆ ಬರ್ಬಿಟ್ಟಂದ್ರೆ ಗಾಡಿ ಬೆಂಕಿ ಹಚ್ಚಿದ್ದಾರೆ. ಹೆಂಗೆ ಹಚ್ಚಿದ್ರಿ? ಗಾಡಿ ರನ್ನಿಂಗ್ದಾಗಿತ್ತು ನಿಂತಿದ್ರಿ? ರನ್ನಿಂಗ್ ಪೂರಾ ಸ್ಲೋನ್ ಅದನ್ರಿ. ಪೂರಾ ಗಾಡಿ ಪೆಟ್ರೋಲ್ಗೆ ಹಚ್ಚಿದಾರೆ ಸರ್. ಪೆಟ್ರೋಲ್ಗೆ ಹಚ್ಚಿ ಬೆಂಕಿ ಹಚ್ಚಿದ್ದಾರೆ. ಎಲ್ಲಿಗೆ ಹೋಗಿದ್ರು ಪೆಟ್ರೋಲ್ ಅಲ್ಲಿ ಪಟ್ಟದ ಇದನ್ನ ಐತರಲ್ಲ ಅಲ್ಲಿಂದ ಫುಲ್ ಸ್ಪೀಡ್ ಹೊಡ್ಕೊಂಡ್ಬಂದಿರಲ್ಲ. ಇಲ್ಲಿ ಬರ್ಬೋದು ಪೂರಾ ಬೆಂಕಿ ಹಚ್ಚಿ ಬೆಂಕಿ ಹಚ್ಚಿ ಪೂರಾ ಎಲ್ಲಿ ಪೆಟ್ರೋಲ್ ಎಲ್ಲಿಗೆ ಹೋಗಿದ್ರು? ಪೆಟ್ರೋಲ್ ನಮ್ಮ ಇದನ್ನ ಐತರಲ್ಲ ಮಶಾನ್ ಹಾಕೋದಿತ್ತು. ಅವ್ರು ಬೋಜಿದ್ದು ನೋಡಿ ಬಜಿ ಪುರಾ ನೋಡಿದ್ದೇನೆ. ಬೆಳಿಗ್ಗೆ ನಾ ಏನು ಬಾಡಿಗೆ ಬಿಡಕ್ಕೆ ಹೋಗಿರಲ್ಲ ಅಲ್ಲೇ ಆಗಿತ್ತು. ಚಾವಿ ಕೊಟ್ಟಾನ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.